ಮಧ್ಯಪ್ರಾಚ್ಯದಲ್ಲಿ ಈಗ ರಣರಂಗ ಸೃಷ್ಟಿಯಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಜಾಗತಿಕ ಮಟ್ಟದಲ್ಲೂ ಕೂಡ ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡ್ತಿದೆ. ಇಸ್ರೇಲ್ ಇರಾನ್ ನಡುವೆ ಭೀಕರ ರಣಕಾಳಗ. ಇಸ್ರೇಲ್ನಲ್ಲಿ ಸಿಲುಕಿಕೊಂಡ ಹಲವು ಭಾರತೀಯರ ಸಂಪರ್ಕದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯ ಹಿನ್ನೆಲೆಯಲ್ಲಿ ವಿಮಾನಯಾನಕ್ಕೆ ತಡೆ ಬಿದ್ದಿದೆ. ಎರಡೂ ರಾಷ್ಟ್ರಗಳಲ್ಲೂ ಕೂಡ ಸುರಕ್ಷಿತವಾಗಿರಿ ಅನ್ನುವಂತಹ ಮೆಸೇಜ್ ಪಾಸ್ ಆಗಿದೆ. ಅನಗತ್ಯವಾಗಿ ಓಡಾಡದಂತೆ ಭಾರತೀಯರಿಗೆ ಸೂಚನೆಯನ್ನು ಕೂಡ ಎಂಬಸಿ ಪಾಸ್ ಮಾಡಿದೆ. ಸುರಕ್ಷತಾ ನಿಯಮ ಸೂಚನೆಯನ್ನು ಅನುಸರಿಸಬೇಕು ಅನ್ನುವಂತಹ ಸೂಚನೆ ರವಾನೆಯಾಗಿದೆ. ಸಮಸ್ಯೆ ಆದರೆ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡುವಂತೆಯೂ ಕೂಡ ಇಂಡಿಯನ್ ಎಂಬಸಿ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಎರಡು ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇಂಡಿಯನ್ ಎಂಬಸಿ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಭಾರತೀಯರನ್ನು ರಕ್ಷಿಸುವಂತಹ ಕೆಲಸ ಆಯಿತು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಭಾರತೀಯರನ್ನು ರೆಸ್ಕ್ಯೂ ಮಾಡುವಂತಹ ಕೆಲಸ ಆಗಿತ್ತು. ಹೀಗೆ ಬೇರೆ ಬೇರೆ ದೇಶದಲ್ಲಿರುವಂತಹ ಜನರನ್ನು ಅಂದರೆ ಇಲ್ಲಿಂದ ಹೋಗಿರುವಂತಹ ಭಾರತೀಯರನ್ನು ಯುದ್ಧದ ಸಂದರ್ಭ ಘೋಷಣೆ ಆದಾಗ ಅಥವಾ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ರಕ್ಷಿಸುವುದು ಆ ದೇಶದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಅಲ್ಲಿರುವಂತಹ ಭಾರತೀಯರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ರಾಯಭಾರಿ ಕಚೇರಿ ಕಾಂಟ್ಯಾಕ್ಟ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಇರಾನ್ ಮತ್ತು ಇಸ್ರೇಲ್ನ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ, ತೀವ್ರತೆಗೆ ಅದು ತಿರುಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇಂಡಿಯನ್ ಎಂಬಸಿ ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದೆ, ಅಲ್ಲಿರುವಂತಹ ಭಾರತೀಯರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಭಾರತೀಯ ರಾಯಭಾರಿ ಕಚೇರಿ ಈಗಾಗಲೇ ಅಲ್ಲಿರುವಂಥ ನಾಗರಿಕರನ್ನ ಸಂಪರ್ಕ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದೆ. ಜೊತೆಗೆ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭಗಳಲ್ಲಿ ಹೆಲ್ಪ್ಲೈನ್ಗಳಿಗೆ ಕರೆ ಮಾಡುವಂತೆ ಕೂಡ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಯಾಕೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ, ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ವಿಮಾನಯಾನಕ್ಕೂ ಕೂಡ ತಡೆ ಬಿದ್ದಿದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಸ್ವಲ್ಪ ದಿನಗಳ ತಡ ಆಗ್ಬೋದು. ಈ ನಿಟ್ಟಿನಲ್ಲಿ ಎಲ್ಲಿದ್ದರೂ ಅಲ್ಲೇ ಸುರಕ್ಷಿತವಾಗಿ ಇರಬೇಕು ಅಂತೇಳಿ ಭಾರತೀಯ ರಾಯಭಾರಿ ಕಚೇರಿಗಾಗಲೇ ಎರಡೂ ರಾಷ್ಟ್ರಗಳಿರುವಂಥ ನಾಗರಿಕರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಂತಹ ಸಂದರ್ಭಗಳಲ್ಲಿ ರಕ್ಷಣೆ ಮಾಡುವಂಥದ್ದು ಕರ್ತವ್ಯ. ಜೊತೆಗೆ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಎರಡೂ ರಾಷ್ಟ್ರಗಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವರೆಲ್ಲರನ್ನು ಕೂಡ ಸಂಪರ್ಕಕ್ಕೆ ಬಂದಿರುವಂಥದ್ದು. ಅನಗತ್ಯವಾಗಿ ಓಡಾಡಬಾರ್ದು, ಅಲ್ಲಿನ ನಿಯಮಗಳು ಏನಿವೆ ಆ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕು, ಸುರಕ್ಷಿತ ಸ್ಥಳದಲ್ಲೇ ಇರಬೇಕು, ಹೊರಗಡೆ ಬರಬಾರ್ದು ಅಂತೇಳಿ ರಾಯಭಾರಿ ಕಚೇರಿ ಅಲ್ಲಿರುವಂಥ ಭಾರತೀಯ ನಾಗರಿಕರ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಹೆಲ್ಪ್ಲೈನ್ ನಂಬರ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ತುರ್ತಾಗಿ ಕರೆ ಮಾಡಿ ಏನಾದರೂ ತೊಂದರೆ ಇದ್ದರೆ, ಸಮಸ್ಯೆ ಇದ್ದರೆ ತಿಳಿಸಿ ಅಂತಲೂ ಕೂಡ ಸಂಪರ್ಕದಲ್ಲಿ ಇದೆ. ಹಾಗಾಗಿ ವಿಮಾನಯಾನಕ್ಕೆ ತಡೆ ಬಿದ್ದಿರೋ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ತಡ ಆಗುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಅನುಸರಿಸಬೇಕಂತ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಯುದ್ಧ ಆಗುವಂಥ ಸಂದರ್ಭದಲ್ಲಿ ಸೈರನ್ ಕೂಗುವಂಥ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಗಳಲ್ಲಿ ಸೇರ್ಕೊಳ್ಬೇಕಾಗತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಭಾರತೀಯ ರಾಯಭಾರಿ ಕಚೇರಿಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿರುವಂಥ ನಾಗರಿಕರ ಜೊತೆ ಸಂಪರ್ಕದಲ್ಲೇ ಇದೆ. ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ, ಸುರಕ್ಷಿತ ಸ್ಥಳಗಳಿಗೆ ಕಳಿಸುವಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಕೂಡ ಅಲ್ಲಿ ಅನುಸರಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ ಲೋಕೇಶ್.